ಹಲೋ ಹಾಯ್ ಫ್ರೆಂಡ್ಸ್, ಆರ ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಇವಾಗ ಹಬ್ಬಗಳ ಸೀಸನ್ ಆಗಿರೋದ್ರಿಂದ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ನೈವೇದ್ಯಕ್ಕೆ ಪ್ರಸಾದ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗ ಚಿಕ್ಕ ಕಡಾಯಿ ಇಟ್ಕೊಳ್ಳಿ. ಒಂದು 10 ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬಾದಾಮಿ ಒಂದು 10 ಬಾದಾಮಿನ ಈ ತರ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ ಜಜ್ಕೊಂಡು. ಹಾಗೆ ಗೋಡಂಬಿ ಕೂಡ 10 ಗೋಡಂಬಿನ ಈ ತರ ಜಜ್ಕೊಂಡು ಪೀಸ್ ಪೀಸ್ ಮಾಡ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ದ್ರಾಕ್ಷಿ ಕೂಡ ಒಂದು 10-15 ಅಷ್ಟು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿದ್ದು ಫ್ರೈ ಮಾಡ್ಕೊಳ್ಳಿ. ಕೆಲ್ಸಕ್ಕೆ ಹೋಗೋರ್ಗೆಲ್ಲ ಸಲೀಸಾಗಿ ಇದು ಸ್ವೀಟ್ ನೀವು ನೈವೇದ್ಯಕ್ಕೆ ಮಾಡಿ ಇಡ್ಬೋದು. ಆ ತರ ತುಂಬಾ ಈಸಿಯಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಚೆನ್ನಾಗಿದ್ದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿದೆ ಫ್ರೈ ಆದ್ಮೇಲೆ ಇದಕ್ಕೆ 1 ಕಪ್ ಅಷ್ಟು ಚಿರೋಟಿ ರವೆನ ತಗೋತಾ ಇದ್ದೀನಿ. ಸೇಮ್ ಈ ಗ್ಲಾಸ್ ಅಲ್ಲೇನೆ 1 ಗ್ಲಾಸ್ ಅಷ್ಟು ಚಿಕ್ಕ ಗ್ಲಾಸ್ ಅಲ್ಲಿ ಚಿರೋಟಿ ರವೆನ ತಗೋತಾ ಇದ್ದೀನಿ. ಅದನ್ನ ಹಾಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮ್ ಅಲ್ಲಿ ಇದ್ರೆ ಸೀದೋಗುತ್ತೆ. ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರೋ ತನಕ ಇದನ್ನ ಫ್ರೈ ಮಾಡ್ಕೋತಾ ಇರಿ. ಇದಕ್ಕೆ ಬೇಕು ಅಂದ್ರೆ ನೀವು ಪೈನಾಪಲ್ ಇಲ್ಲ ಬನಾನಾ ಆಪಲ್ ಕೂಡ ಹಾಕೊಂಡ್ಬಿಟ್ಟು ಮಾಡ್ಕೋಬಹುದು. ಇದಕ್ಕೆ ನಾನು ಆರಿಸಿರೋ ಹಾಲನ್ನ ತಗೋತಾ ಇದ್ದೀನಿ. ಸ್ವಲ್ಪ ಆರೋಗಿರೋ ಹಾಲನ್ನ ಹಾಕೊಳ್ಳಿ. 1 ಗ್ಲಾಸ್ಗೆ ನಾನು ಚಿರೋಟಿ ರವೆಗೆ 3 ಗ್ಲಾಸ್ ಅಷ್ಟು 2 ಗ್ಲಾಸ್ ಮಿಲ್ಕ್ ಮತ್ತೆ 1 ಗ್ಲಾಸ್ ನೀರನ್ನ ಕೂಡ ಹಾಕೋತಾ ಇದ್ದೀನಿ. ನೀರು ಕೂಡ ಸ್ವಲ್ಪ ವಾರ್ಮ್ ಆಗಿರೋದು ಅಂದ್ರೆ ಬೆಚ್ಚಗಿರೋ ನೀರ್ನ ಹಾಕೊಳ್ಳಿ. ತಣ್ಣೀರ್ ಮಾತ್ರ ಹಾಕಕ್ ಹೋಗ್ಬೇಡಿ, ತಣ್ಣಗಿರೋ ಹಾಲ್ ಮಾತ್ರ ಹಾಕ್ಬೇಡಿ. ಆ ಜೊತೆಗೇನೆ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿದು ಗಂಟೆಲ್ಲ ಹೋಗೋ ತನಕ ಈ ತರ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋತಾ ಇರಿ. ಚೆನ್ನಾಗಿದು ಮಿಕ್ಸ್ ಆಗೋಗುತ್ತೆ 1-2 ನಿಮಿಷಕ್ಕೆನೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗೋಯ್ತು. ಇದಕ್ಕೆ ನಾನು ಸೇಮ್ ಗ್ಲಾಸ್ ಅಲ್ಲೇನೆ 1 ಗ್ಲಾಸ್ ಅಷ್ಟು ಫುಲ್ ಬೆಲ್ಲನ ತಗೋತಾ ಇದ್ದೀನಿ. ಬೆಲ್ಲದ ಪುಡಿನ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆಗ್ತಿದ್ದಂಗೆನೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಇದು ಸ್ವಲ್ಪ ಬೇಗನೆ ಆಗೋಗುತ್ತೆ, ಯಾಕೆಂದ್ರೆ ಆಲ್ರೆಡಿ ರವೆನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀವಿ. ಹಾಗೆ ಹಾಲು ಕೂಡ ಸ್ವಲ್ಪ ಬಿಸಿ ಹಾಲು ಹಾಕಿರೋದ್ರಿಂದ ನೋಡಿ ಇವಾಗ ಆಲ್ರೆಡಿ ಚೆನ್ನಾಗಿ ಮಿಕ್ಸ್ ಆಗಿ ಎಣ್ಣೆ ಕೂಡ ಸೈಡ್ ಅಲ್ಲಿ ಬಿಟ್ಕೋತಾ ಇದೆ. ನೋಡಿ ಈ ತರ ಎಣ್ಣೆ ಬಿಟ್ಕೊಂಡ್ರೆ ಇವಾಗ ಇದು ರೆಡಿ ಆಗಿದೆ ಅಂತ. ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಸಾಫ್ಟ್ ಆಗಿ ನಿಮ್ಗೆ ನೈವೇದ್ಯಕ್ಕೆ ಪ್ರಸಾದ ರೆಡಿ ಆಗಿದೆ. ಇದಕ್ಕೆ ನೀವು ಸ್ವಲ್ಪ ಬನಾನಾ ಇಲ್ಲ ಫ್ರೂಟ್ಸ್ ಹಾಕೊಂಡ್ರೆ ಇದು ಬೆಲ್ಲದ ಸಜ್ಜಿಗೆ ತರನು ಆಗುತ್ತೆ. ಇಲ್ಲಾಂದ್ರೆ ನೀವು ಇದಕ್ಕೆ ಕೇಸರಿ ಮತ್ತೆ ಏಲಕ್ಕಿ ಹಾಕೊಂಡ್ರು ಕೂಡ ಇದಕ್ಕೆ ಕೇಸರಿ ಬಾತ್ ತರನು ಆಗುತ್ತೆ ಇದು. ಆದ್ರೆ ನಾನು ಅದೇನು ಹಾಕಿಲ್ಲ. ಹಾಗೇನೆ ಇದನ್ನ ನೈವೇದ್ಯಕ್ಕೆ ಇಡಕ್ಕೋಸ್ಕರ ಈ ತರ ಮಾಡಿ ನೈವೇದ್ಯಕ್ಕೆ ಇಟ್ಕೋತಾ ಇದ್ದೀನಿ. ನೋಡಿ ಇದು ಸ್ಪೂನಲ್ಲಿ ತೆಗಿತಾ ಇದ್ದಂಗೆನೆ ನೋಡಿ ಕೆಳಗಡೆ ಜಾರಿ ಬಿದ್ದೋಗ್ತಾ ಇದೆ. ಅಂದ್ರೆ ಇದು ಕರೆಕ್ಟ್ ಆಗಿ ಆಗಿದೆ. ಇವಾಗ ಇದನ್ನ ಒಂದು ಬೌಲ್ಗೆ ಹಾಕಿ ಮತ್ತೆ ಎಲೆನಲ್ಲಿಟ್ಟು ದೇವರ ಮುಂದೆ ನೈವೇದ್ಯಕ್ಕೆ ನೀವು ಇಟ್ಕೋಬಹುದು. ಹಾಗೆ ಇದನ್ನ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಪ್ರಸಾದ ತರ ಕೊಡಿ. ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದ್ರೆ ನಾನು ಅವಾಗ ಮಾಡಿ ಕೊಡ್ತಾ ಇರ್ತೀನಿ. ಈ ಪ್ರಸಾದ ಎಲ್ಲಾರ್ಗು ನನ್ನ ಫ್ರೆಂಡ್ಸ್ಗೆ ನಮ್ಮ ಸ್ಕೂಲಲ್ಲಿ ಎಲ್ಲಾರ್ಗು ತುಂಬಾ ಇಷ್ಟ ಆಗಿದೆ. ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.